ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ಪಿ ಎಮ್ ಕಿಸಾನ್ ಯೋಜನೆಯ ಎಲ್ಲ ಮಾಹಿತಿಯನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಕೆಲವೊಬ್ಬರಿಗೆ ಎಷ್ಟೇ ಸಲ ಅಪ್ಲಿಕೇಶನ್ ಹಾಕಿದರೂ ಕೂಡ ಪಿ ಎಮ್ ಕಿಸಾನ್ ಯೋಜನೆ ರಿಜೆಕ್ಟ್ ಆಗ್ತಾ ಇರುತ್ತೆ. ಅದು ಯಾಕೆ, ಏನು ಎತ್ತ, ಪಿ ಎಮ್ ಕಿಸಾನ್ ಯೋಜನೆ ಹಣ ಆಲ್ರೆಡಿ ಬಂದಿದ್ದೇನೆ ಅಥವಾ ಬರಬೇಕು, ಯಾರಿಗೆ ಬರಬೇಕು, ಏನು ಎತ್ತ, ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಹೌದು, ಪಿ ಎಮ್ ಕಿಸಾನ್ ಯೋಜನೆ ಹಣ ಬರ್ತಾ ಇದೆ. ಓಕೆನಾ, ಎಲ್ರಿಗೂ ಕೂಡ ಬರ್ತಾ ಇದೆ. ಯಾರ್ದು 2019 ಈಚೆಗೆ ಪಾಣಿ ತಿದ್ದುಪಡಿ ಆಗಿದೆಯೋ ಅವರು ಅಪ್ಲಿಕೇಶನ್ ಹಾಕಿದಾರೋ ಅವ್ರಿಗೂ ಕೂಡ ನಿನ್ನೆ ಬಂದಿದೆ ನೋಡಿ ಅಲ್ಲಿ ಪಿ ಎಮ್ ಕಿಸಾನ್ ಸ್ಕೀಮ್ ಅಂತಲೇ ಇದೆ. 2,000 ರೂಪಾಯಿ ಪಿ ಎಮ್ ಕಿಸಾನ್ ಸ್ಕೀಮು 2,000 ರೂಪಾಯಿ ಬಂದಿದೆ. ಯಾವಾಗ ಕ್ರೆಡಿಟ್ ಆಗಿದೆ ಅಂದರೆ ನಿನ್ನೆ ಕ್ರೆಡಿಟ್ ಆಗಿದೆ. ಯಾರ್ದು 2019 ಈಚೆಗೆ ತಿದ್ದುಪಡಿ ಆಗಿ ಮತ್ತು ಅವರು ಅಪ್ಲಿಕೇಶನ್ ಹಾಕಿದ್ರು ಕೂಡ ಅಮೌಂಟ್ ಬಂದಿಲ್ಲ, ಅಂಥವ್ರಿಗೆ ಅಮೌಂಟ್ ಬಂದಿದೆ ಪಿ ಎಮ್ ಕಿಸಾನ್ ಯೋಜನೆದು. ಎಲ್ಲ ಕರೆಕ್ಟಾಗಿದ್ದರೆ ನಿಮ್ಮದು ಅಮೌಂಟ್ ಬಂದೇ ಬರುತ್ತೆ. ಅದ್ರ ಬಗ್ಗೆ ನೀವು ಚಿಂತೆ ಮಾಡೋ ಅಗತ್ಯ ಇಲ್ಲ. ಓಕೆ, ಬಟ್ ನಿಮ್ಮದು ಆಧಾರ್ ಕಾರ್ಡಲ್ಲಿ ಯಾವ ಫೋನ್ ನಂಬರ್ ಇರುತ್ತೋ ಓಕೆ, ಅಲ್ಲೂ ಕೂಡ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೂ ಕೂಡ ಅದೇ ನಂಬರ್ನ ಕೊಟ್ಟಿರಬೇಕು. ಆವಾಗ ಮಿಸ್ ಮ್ಯಾಚ್ ಆಗಬಾರ್ದು. ಬ್ಯಾಂಕಲ್ಲೂ ಕೂಡ ಅದೇ ನಂಬರ್ನ ಕೊಟ್ಟಿದ್ರೆ ನಿಮಗೆ ಮಿಸ್ ಮ್ಯಾಚ್ ಆದರೆ ಕಷ್ಟ ಆಗುತ್ತೆ. ಓಕೆ, ಎಲ್ಲ ಕಡೆಯೂ ಕೂಡ ನಿಮ್ಮದು ಮಾಹಿತಿ ಒಂದೇ ಥರ ಇದ್ದರೆ ಪಿ ಎಮ್ ಕಿಸಾನ್ ಯೋಜನೆ ಹಣ ಬಂದೇ ಬರುತ್ತೆ. ಓಕೆ, ಇವತ್ತು ಪಿ ಎಮ್ ಕಿಸಾನ್ ಯೋಜನೆ ಹಣ ಬಂದಿದೆ. ಹಾಗಾಗಿ ನಿಮಗೂ ಯಾರಿಗೆಲ್ಲ ಬಂದಿಲ್ಲ ಅಂತ ಮೆಸೇಜ್ ಮಾಡಿ. ಓಕೆ, ಯಾಕೆ ಬಂದಿಲ್ಲ ಏನು ಅಂತ, ಅಂದರೆ ಏನು ಕರೆಕ್ಟಾಗಿ ಇನ್ಫಾರ್ಮೇಷನ್ ಹೇಳಿದರೆ ನಾನು ಯಾಕೆ ಬಂದಿಲ್ಲ ಏನು ಎತ್ತ ಅಂತಲೂ ಕೂಡ ಹೇಳ್ತೀನಿ. ಬಂದಿರೋರು ಓಕೆ, ನೆಕ್ಸ್ಟ್ ಕಂತು ಯಾವಾಗ ಬರುತ್ತೆ ಅಂತಲೂ ಕೂಡ ಹೇಳ್ತೀನಿ. ಓಕೆ, ಇದಿಷ್ಟು ಇವತ್ತಿನ ಮಾಹಿತಿ ಅಂತಲೇ ಹೇಳ್ಬೋದು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.